ಆಯೋಜಿಸಲಾದ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ನನ್ನ ಮತ್ತು ಈ ಕ್ರಿಕೆಟ್ ಅಕಾಡೆಮಿಯ ಪರವಾಗಿ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಮುಳಬಾಗಿಲಿನಲ್ಲಿ ರಾಜಕೀಯ ಭವಿಷ್ಯದಲ್ಲಿ ಉತ್ತಮವಾದ ಸ್ಥಾನ ಹಾಗೂ ಮುಳಬಾಗಿಲಿನ ಹೆಸರನ್ನು ಒಂದು ನಮ್ಮ ರಾಜ್ಯ ಮಟ್ಟಕ್ಕೆ ಪರಿಚಯ ಮಾಡಿಕೊಟ್ಟಂಥ ದಿಗಂಧಿತ ಶ್ರೀ ಆಲಂಗೂರು ಶ್ರೀನಿವಾಸ ಅವರಿಗೆ ನಿಮ್ಮ ಪರವಾಗಿ ವಂದನೆಗಳು. ಎರಡನೇ ಕಾರಣ, ಪ್ರಮುಖ ವಿಷಯ ಏನಂದ್ರೆ ಈ ಒಂದು ಉದ್ಭವ ಶಿವಲಿಂಗೇಶ್ವರ ಸ್ವಾಮಿಯ ಈ ಒಂದು ಚೌಟ್ರಿಯ ಫೌಂಡರ್ ಕೂಡ ಅವರ ನೇತೃತ್ವದಲ್ಲಿ ಒಂದು ಚೌಟ್ರಿಯ ನಿರ್ಮಾಣ ಸುಮಾರು 3 ಲಕ್ಷಗಳ ವೆಚ್ಚದಲ್ಲಿ ಕ್ಷಮಿಸಬೇಕು 6 ಲಕ್ಷದ ವೆಚ್ಚದಲ್ಲಿ ಆಗಿನ ಕಾಲದಲ್ಲಿ ಒಂದು ಚೌಟ್ರಿ ನಿರ್ಮಾಣ ಮಾಡೋದಕ್ಕೆ ಅವರ ಸಹಕಾರ ತುಂಬಾ ಪ್ರಥಮವಾಗಿರ್ತದೆ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಸರ್, ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಸರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಯುವರತ್ನ ರಾಜ್ಕುಮಾರ್ ಅಂತ ಕೂಡ ಕರೀತಾರೆ. ಸಡನ್ ಆಗಿ ಅವರು ಡೆತ್ ಆಗಿ ನಮ್ಮ ಕರ್ನಾಟಕಕ್ಕೆ ಒಂದು ಶೋಭೆಯ ಇದಾಗಿದೆ. ಅವರ ಒಂದು ನೆನಪಿಗಾಗಿ ಅಪ್ಪು ಸರ್ ಕ್ರಿಕೆಟ್ ಕಪ್ ಈ ಒಂದು ಮುಳಬಾಗಿಲಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಟೂರ್ನಿಗೆ ಸುಮಾರು 17 ತಂಡಗಳು ಭಾಗವಹಿಸಿದೆ. ಈಗಿನ 17 ತಂಡಗಳು ಹರಾಜು ಪ್ರಕ್ರಿಯೆಯಲ್ಲಿ ಬಂದಿದೆ. ಕೆಲವು ವರ್ಷದಿಂದ ತಂಡಗಳ ಮುಖಪರಿಚಯ ನಿಮಗೆ ಮಾಡಿಕೊಟ್ಟು ಯಾವ ಥರ ಏನು ಅಂತೇಳಿ ಆಚೆಯನ್ನು ಈ ಹರಾಜು ಪ್ರಕ್ರಿಯೆ ನಡೆಸಿಕೊಳ್ತೇವೆ. ದಯವಿಟ್ಟು ಪೂಜೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಮುಂದಿನ ಮದುವೆ ಮತ್ತೆ ನಡೆಸಿಕೊಳ್ತೀವಿ. ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಲು ನಮಗೆ ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಮಾನಸಿಕವಾಗಿ ಸಹಾಯ ಮಾಡಿದಂಥ ಶ್ರೀನಿವಾಸ ರೆಡ್ಡಣ್ಣ ಅವರು ಹಾಗೂ ಈ ವಾರ್ಡಿನ ಕೌನ್ಸಿಲರ್ ಆದಂತಹ ಗ್ಯಾಸ್ ರಘು ಅವರು ಮತ್ತು ನಮಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡಿದಂಥ ಸಮೃದ್ಧಿ ಮಂಜಣ್ಣ ಅವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಆಲಂಗೂರು ಶಿವಣ್ಣ ಅಂತವರು ಮತ್ತು ಇದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ JDS ಮುಖಂಡರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಾವು ರಾತ್ರಿ ಹಗಲು ಅನ್ನೋದೇ ನಮ್ಮ ಆಲಂಗೂರು ಶ್ರೀನಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಇಷ್ಟು ವಿಜೃಂಭಣೆಯಿಂದ ಮಾಡೋದಕ್ಕೆ ಸಹಾಯ ಮಾಡಿದಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ನಮ್ಮ JDS ಎಲ್ಲ ಮುಖಂಡರಿಗೂ ಯುವ ಮುಖಂಡರು ಹಾಗೂ ಹಿರಿಯ ಮುಖಂಡರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮನ ನಾವು 1-2 ತಿಂಗಳ ಮೊದಲೇ ಆಯೋಜನೆ ಮಾಡ್ಕೋಬೇಕಾಗಿತ್ತು. ಕಾರಣಾಂತರಗಳಿಂದ ಆಯೋಜನೆ ಮಾಡೋಕ್ಕಾಗಿರಲಿಲ್ಲ. ಈಗ ನಾವು ಇದನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅಥವಾ ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗಿದ್ದರೆ ಅದಕ್ಕೆ ನಾನು 2 ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನು ಉದ್ದೇಶಪೂರ್ವಕವಾಗಿ ಯಾರ ಮನಸ್ಸು ನೋಯಿಸಿರೋದಿಲ್ಲ, ಯಾರಿಗೂ ನಾನು ತೊಂದರೆ ಕೊಟ್ಟಿರೋದಿಲ್ಲ. ಒಳ್ಳೇದು ಮಾಡೋಕ್ಕೆ ಹೋಗಿರ್ತೀನಿ. ಒಳ್ಳೇದು ಹೋದಂಥ ಸಂದರ್ಭದಲ್ಲಿ ಏನಾದರೂ ನನ್ನಿಂದ ನನಗೆ ಗೊತ್ತಿಲ್ದಿರ ಅಚಾನಕ್ಕಾಗಿ ತಪ್ಪುಗಳು ನಡೆದಿದ್ರೆ ಅದಕ್ಕೆ ನಾನು ಕ್ಷಮಿಸಿ ತನ್ನ ಸ್ವಂತದವರು ಅಂತ ಹೊಟ್ಟೆಯಲ್ಲಿ ಇಟ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಮನವಿ ಮಾಡ್ತಾಯಿದ್ದೀನಿ. ಇನ್ನು ಮುಂದಕ್ಕೆ ಪ್ರೈಸ್ ಮನಿ ಬಂದು ಆಟದ ಪ್ರೈಸ್ ಮನಿ ಬಂದು 77,778 ರೂಪಾಯಿ ಆಗಿರುತ್ತೆ ಪ್ರಥಮ ಬಹುಮಾನ.
ಇದರ ದಾನಿಗಳು ಬಂದು ನಮ್ಮ ಸಮೃದ್ಧಿ ಮಂಜಣ್ಣ ಅವರು. ದ್ವಿತೀಯ ಬಹುಮಾನ ಬಂದು 55,555 ರೂಪಾಯಿ ಆಗಿರುತ್ತದೆ. ಇದರ ದಾನಿಗಳು ಬಂದು ನಮ್ಮ ಆಲಂಗೂರು ಶಿವಣ್ಣ ಅವರು. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಇವತ್ತು ಅವರ ಹುಟ್ಟುಹಬ್ಬ ಆಗಿರುತ್ತದೆ. ದೇವರು ಅವರಿಗೆ ಸಕಲ ಸೌಕರ್ಯ ಕೊಟ್ಟು ಅಷ್ಟೈಶ್ವರ್ಯಗಳು ಕೊಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾವು ಎಲ್ಲರ ಪರವಾಗಿ ನಾನು ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮೂರನೇದು, ಊಟ ಮತ್ತು ತಿಂಡಿ ಮತ್ತು ಯೂಟ್ಯೂಬ್ ಲೈವನ್ನು ಆಯಾ ಇನ್ನೂ ಅನೇಕರು ನಮಗೆ ಆಯೋಜನೆಗೆ ಇದು ಮಾಡಿರ್ತಾರೆ, ಕೊಟ್ಟು ಸಹಕರಿಸುತ್ತಾರೆ. ಅವರಿಗೆಲ್ಲರಿಗೂ ಸಹ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದು ಕೇವಲ 3 ದಿನಗಳ ಕ್ರಿಕೆಟ್ ಟೂರ್ನಿ ಆಗಿರುತ್ತದೆ. ಟೆನ್ನಿಸ್ ಕ್ರಿಕೆಟ್ ಟೂರ್ನಿ ಆಗಿರುತ್ತೆ, ಪ್ರೀಮಿಯರ್ ಲೀಗು. ಈ ಪ್ರೀಮಿಯರ್ ಲೀಗಲ್ಲಿ ಕನಿಷ್ಠ 17 ತಂಡಗಳು ಭಾಗಿಯಾಗಿದ್ದಾವೆ. ಅದಕ್ಕೆ ಎಲ್ಲ ಆಟಗಾರರಿಗೂ ಮತ್ತು ಮಾಲೀಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದು ಬಾಲಾಜಿ ಭವನ ಪಕ್ಕದಲ್ಲಿ ಇರುವಂಥ ಗ್ರೌಂಡಲ್ಲಿ, ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಇದು 10, 11, 12 3 ದಿನಗಳ ಕಾಲ ಈ ಕ್ರೀಡಾಕೂಟ ನಡೆಯಲಿದೆ. ಅದಕ್ಕೆ 3 ದಿನ ಫೆಬ್ರವರಿ 10, 11, 12 3 ದಿನಗಳ ಕಾಲ ಈ ಟೂರ್ನಿ ಆ ಗ್ರೌಂಡಿನಲ್ಲಿ ನಡೆಯಲಿದೆ. ಅದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ JDS ಮುಖಂಡರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೀನಿ. ಇಲ್ಲ, ಇದು ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿ ಆಗಿರೋದ್ರಿಂದ ಇದರಲ್ಲಿ ಕೋಲಾರ ತಂಡ ಇದೆ, KGF ತಂಡ ಇದೆ, ಬಂಗಾರಪೇಟೆ ತಂಡ ಇದೆ, ಶ್ರೀನಿವಾಸಪುರ ತಂಡ ಇದೆ. ಸುಮಾರು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಂಡಗಳು ಭಾಗಿಯಾಗಿರ್ತಾರೆ ಅಂತ ತಮ್ಮಲ್ಲಿ ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ. ದಯವಿಟ್ಟು ಕ್ರಿಕೆಟ್ ಪ್ರೇಮಿಗಳು ಹೆಚ್ಚೆಚ್ಚಾಗಿ ಪಾಲ್ಗೊಳ್ಳಿ. ಇದು ಸರ್ವರಿಗೂ ಸ್ವಾಗತ ಬಯಸುವಂಥ ತಂಡ ಆಗಿದೆ. ನಮ್ಮ ಆಲಂಗೂರು ಶಿವಣ್ಣ ಅವರು ಮತ್ತು ಆಲಂಗೂರು ಶ್ರೀನಣ್ಣ ಅವರು ಮತ್ತು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಸರ್ವರಿಗೂ ಸ್ವಾಗತವನ್ನು ಬಯಸಿದ್ದಾರೆ. ನೋಡೋದಕ್ಕಾಗಲಿ ಅಥವಾ ನಮಗೆ ಎನ್ಕರೇಜ್ ಕೊಡೋದಕ್ಕಾಗಲಿ ನಾವು ಯಾವುದೇ ಥರದ ನಿರ್ಬಂಧಗಳನ್ನು ಯಾರಿಗೂ ವಿಧಿಸೋದಿಲ್ಲ. ಸಾರ್ವಜನಿಕರಿಗೂ ಮತ್ತು ಸರ್ವೇ ಜನಕ್ಕೂ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. 22-23ನೇ ಸಾಲಿನ MPL ಮುಳಬಾಗಿಲು ಪ್ರೀಮಿಯರ್ ಲೀಗ್ ಅಂತ ಒಂದು ಏನು ಟೂರ್ನಿಮೆಂಟ್ ಇದೆ. ಈ ಒಂದು ಟೂರ್ನಿಮೆಂಟು 10, 11, 12 ಈ ತಿಂಗಳ 10, 11, 12 ತಾರೀಕಿನಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಮೊದಲನೇ ಪ್ರಶಸ್ತಿಯಾಗಿ ನಮ್ಮ ತಾಲೂಕಿನ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಮೃದ್ಧಿ ಮಂಜಣ್ಣನವರು ಹಾಗೂ ದ್ವಿತೀಯ ಬಹುಮಾನ ನಮ್ಮ ಆಲಂಗೂರು ಶಿವಣ್ಣನವರು ಹಾಗೂ ಅನೇಕ JDS ಮುಖಂಡರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಂಡದ ಮಾಲೀಕರಾಗಿರ್ಬೋದು, ನಾಯಕರಾಗಿರ್ಬೋದು ಹಾಗೂ ನಮ್ಮ ಮಾಧ್ಯಮ ಮಿತ್ರರಾಗಿ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಮೊದಲಾಗಿ ಅಪ್ಪು ಸರ್ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬಿಟ್ಟು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ 17 ತಂಡಗಳು ಆಗಮಿಸಿದ್ದಾವೆ. ಈಗಾಗಲೇ ಕೋಲಾರ ಜಿಲ್ಲಾದ್ಯಂತ 17 ತಂಡಗಳು ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದು ತುಂಬ ಎಲ್ಲ ಕಡೆ ನಾವು ಹೋದಾಗ ತುಂಬ ಅದ್ಭುತವಾಗಿ ಒಂದು ಏನು ನೀವು ಮಾಡ್ತಾಯಿದ್ದೀರ ಒಂದು ಟೂರ್ನಿಮೆಂಟು ಭಾಳ ಅಚ್ಚುಕಟ್ಟಾಗಿದೆ, ಭಾಳ ಶಿಸ್ತಿನಿಂದ ಮಾಡ್ತಾಯಿದ್ದೀರ ಅಂತ ಹೇಳ್ಬಿಟ್ಟು ನಮಗೆ ಪ್ರಶಸ್ತಿ ಕೂಡ ಬಂದಿರೋದುಂಟು. ಅದೇ ರೀತಿಯಾಗಿ ಹೆಚ್ಚಿನ ಜನ ಸೇರಿ ಈ ಒಂದು ಟೂರ್ನಿಮೆಂಟನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಹಾಗೂ ಎಲ್ಲ ನಮ್ಮ ತಾಲೂಕಿನ ಮುಖಂಡರಿಗೂ ಹಾಗೂ ನಮ್ಮ ತಾಲೂಕಿನ ಎಲ್ಲ ಜನರು ಕೂಡ ವಂದಿಸುತ್ತಾ ಈ ಒಂದು 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ನನ್ನ ಹೆಸರು ನದೀಮ್ ಅಂತ. ನಾನು ಲೋಕಲ್ ಪ್ರಾಪರ್ ಮುಳಬಾಗ್ಲವ್ರೆ. ನಾವು ಚಿಕ್ಕಿರೋವಾಗಿನಿಂದನೂ ನಾವು ಚಿಕ್ಕವರಿರೋವಾಗಿನಿಂದನೂ ಇಲ್ಲೆಲ್ಲ ಯಾರ್ಯಾರಿದ್ದಾರೆ ಎಲ್ಲರೂ ಕ್ರೀಡಾಪಟುಗಳೇ. ಒಂದು ಪ್ರಾಪರಾಗಿರೋ ಕ್ರೀಡಾಂಗಣ ನಮ್ಮ ಊರಿಗಿಲ್ಲ. ಪ್ರತಿ ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಅವ್ರವ್ರ ಸ್ವಾರ್ಥಕ್ಕೆ ಅವ್ರವ್ರು ಬಳಸ್ಕೊಂಡು ಅವ್ರವ್ರು ಹೋಗ್ತಾರೆ. ಬಟ್ ಅವ್ರವ್ರ ಸ್ವಾರ್ಥಕ್ಕೆ ಅವ್ರವ್ರು ಬಳಸ್ಕೊಂಡು ಹೋಗ್ತಾರೆ. ಒಬ್ಬ ಹೆಣ್ಮಗಳಾಗಿರಲಿ, ಒಬ್ಬ ಏಜ್ ಅವರಾಗಿರಲಿ, ವಾಕಿಂಗ್ ಹೋಗ್ಬೇಕಂದ್ರೆ ಒಂದು ಪ್ರಾಪರಾಗಿ ಕ್ರೀಡಾಂಗಣ ಇಲ್ಲ. ನಮ್ಮಲ್ಲಿ ಇಷ್ಟು ಜನ ಇದ್ದಾರೆ. ಸ್ಟೇಟ್ ಲೆವೆಲೆಲ್ಲ ನಾವು ಕ್ರಿಕೆಟ್ ನೋಡ್ತೀವಿ. ಪ್ರತಿಯೊಂದು ಕ್ರೀಡೆಗಳು ಬೆಳೀತಾ ಇದೆ. ನಮ್ಮೂರಿನಿಂದ ಒಂದು ಪ್ರತಿಭೆ ಅನ್ನೋದು ಯಾರೂ ಇಲ್ಲ. ಆ ಪ್ರತಿಭೆಯನ್ನು ಬೆಳೆಸಬೇಕು ಅಂತ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು, ಪ್ರತಿಯೊಂದು ರಾಜಕೀಯ ವ್ಯಕ್ತಿಗಳು ಸ್ವಾರ್ಥಕ್ಕೋಸ್ಕರ ನಮ್ಮ ಊರಿಗೆ ಅಲ್ಲಿಂದ ಬರಬೇಡಿ. ನಮ್ಮ ಕ್ರೀಡಾಂಗಣ ನಮಗೆ ಬೇಕು. ನಮಗೆ ಕ್ರೀಡಾಂಗಣ ಕೊಡಿ ಫಸ್ಟು. ಇದೇ ನಾವು ಯುವಕರಿನಿಂದ ನಾವು ಮನವಿ ಮಾಡೋದು. ಕ್ರೀಡಾ ಬೆಳೆಸಿ, ಕ್ರೀಡಾ ಉಳಿಸಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.